ಈಗಾಗಲೇ ಅಯ್ಯನವರು ಮುಗಿಸಿದ್ದಾರೆ. ಅದರ ಬಗ್ಗೆ ನಾವು ಒಂದು ಸಣ್ಣ ಕಥೆಯನ್ನು ನೋಡಿಕೊಳ್ಳೋಣ ಎಂದು ಹೇಳುತ್ತಾ ಪ್ರಾರ್ಥನೆ ಮಾಡಿಕೊಳ್ತೇವೆ. ಪರಿಶುದ್ಧರ ಮಾತ್ರ ಸಂಪರ್ಕ ವಾಸ ಮಾಡುತ್ತಿರುವ ಪದವೇ ಮಾತುಗಳನ್ನು ಸಂಗಡ ಇದು ಮಾತಾಡಲು ಬೇಡಿಕೊಳ್ಳುತ್ತಿರುವವರಿಗೆ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಸಂಧಿ 36ರಿಂದ 56ರವರೆಗೂ ನಾವು ಕಥೆಯನ್ನು ತಿಳಿದುಕೊಳ್ಳೋಣ. ದೇವರು ಟೆಸ್ಟಮೆಂಟ್ ತೋಟದಲ್ಲಿ ಪ್ರಾರ್ಥಿಸಿದ್ದು ನಾವು ಇವತ್ತು ಟೆಸ್ಟಮೆಂಟ್ ತೋಟದ ಬಗ್ಗೆ ತಿಳಿದುಕೊಳ್ಳೋಣ. ಟೆಸ್ಟಮೆಂಟ್ ತೋಟ ಎಂದರೆ ಏನು? ಟೆಸ್ಟಮೆಂಟ್ ತೋಟ ಎಂದರೆ ಅಲ್ಲಿ ಬೆಳೆದಿರುವ ಆಲಿವ್ ಗಿಡದ ಹಣ್ಣು ತರ ಬೀಜಗಳಿಂದ ಎಣ್ಣೆಯನ್ನು ತಯಾರಿಸುತ್ತಾರೆ. ಅದಕ್ಕೆ ಇನ್ನೊಂದು ಹೆಸರುಂಟು, ಅದು ಎಣ್ಣೆ ಮರಗಳ ಗಿಡ ಎಂಬುದಾಗಿ ನಾವು ನೋಡಿಕೊಳ್ಳುತ್ತಿದ್ದೇವೆ. ಮತ್ತು ಎರಡನೇದಾಗಿ ಯೇಸು ಸ್ವಾಮಿ ಟೆಸ್ಟಮೆಂಟ್ ತೋಟಕ್ಕೆ ಯಾಕೆ ಹೋಗುತ್ತಿದ್ದರು? ಯೇಸು ಸ್ವಾಮಿ ಟೆಸ್ಟಮೆಂಟ್ ತೋಟಕ್ಕೆ ಎಲ್ಲರೂ ಮಲ್ಕೊಂಡಿದ್ದಾಗ ಪ್ರಾರ್ಥನೆ ಮಾಡುವುದಕ್ಕೆ ಯೇಸು ಸ್ವಾಮಿ ಟೆಸ್ಟಮೆಂಟ್ ತೋಟಕ್ಕೆ ಹೋಗುತ್ತಿದ್ದರು. ಹೀಗೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆ ಕಡೆ ಬೋಧನೆಯನ್ನು ಮುಗಿಸಿಬಿಟ್ಟು ಪೇತ್ರನನ್ನು ಹಾಗೂ ಜಬೆದಾಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಟೆಸ್ಟಮೆಂಟ್ ತೋಟಕ್ಕೆ ಹೋದರು ಎಂಬುದಾಗಿ ನಾವು ಕೊಡುವಾಗ ಹೋಗಿ ತನ್ನ ಶಿಷ್ಯರನ್ನು, ನೀವು ಇಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡಿರಿ, ನಾನು ಸ್ವಲ್ಪ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ಹೇಳಿ ದೇವರು ಸ್ವಲ್ಪ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ಏನೆಂದು ತನ್ನ ದೇವರಾದ ಯೆಹೋವನಿಗೆ ಏನೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತದೆ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 26ನೇ ಸಂಧಿ 39ನೇ ವಚನ. ಸ್ವಲ್ಪ ಮುಂದೆ ಹೋಗಿ ಗೋಡಲು ಬಿದ್ದು, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆ ನಮ್ಮನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ದೇವರು ಹೀಗೆ ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥಿಸಿದಾಗ ಇದರ ಅರ್ಥ ಏನು ಅಂತ ನಾವು ತಿಳಿದುಕೊಂಡಾಗ ಮತ್ತು ದೇವರು ತನ್ನ ಶಿಷ್ಯರನ್ನು ಕರ್ಕೊಂಡು ಟೆಸ್ಟಮೆಂಟ್ ತೋಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ತನ್ನ ತಂದೆಯಾದ ಯೆಹೋವನಿಗೆ ಏನೆಂದು ಪ್ರಾರ್ಥಿಸುತ್ತಾನೆ? ದೇವರೇ, ನಿನಗೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂದು ಪ್ರಾರ್ಥಿಸಿದಾಗ ಅದರ ಅರ್ಥ ಏನು ಅಂತ ನಾವು ತಿಳಿದುಕೊಳ್ಳೋಣ. ದೇವರು ತಾನು ಏನು ಮಾಡಿದರೂ ತಪ್ಪಿಗೋಸ್ಕರ ತಾನು ಶಿಲುಬೆ ಮರಣಕ್ಕೆ ಹೋಗುತ್ತಿದ್ದಾನೆ. ಯಾಕಾದರೂ ತಪ್ಪು ಮಾಡಿದವರು ಶಿಲುಬೆ ಮರಣಕ್ಕೆ ಹೋಗುತ್ತಾರ ಎಂದು ಯೇಸು ಸ್ವಾಮಿ ಆತನು ಮಾಡಿದ ಪಾಪಕ್ಕೋಸ್ಕರ ಆತನು ಶಿಲುಬೆ ಮರಣಕ್ಕೆ ಹೋಗಲಿಲ್ಲ. ನಾನು ಇವತ್ತು ಮಾಡಿದ ಪಾಪಕ್ಕೋಸ್ಕರ ಶಿಲುಬೆ ಮರಣದ ಮೇಲೆ ಯೇಸು ಸ್ವಾಮಿ ಹೋಗಲಿದ್ದು ನಾವು ನೋಡಿಕೊಳ್ಳುತ್ತೇವೆ. ಹಾಗೂ ನಾವು ಇನ್ನೊಂದು ದಿನದಲ್ಲಿ ನೋಡಿಕೊಳ್ಳುವಾಗ ದೇವರು ಎಲ್ಲೆಲ್ಲಿ ದುಃಖಪಟ್ಟನು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಮೊದಲನೇದಾಗಿ ತನ್ನ ಸಹೋದರನಾದ ಲಾಜರನು ಸತ್ತಾಗ 3 ದಿವಸ ಆಗಿ ಆತನಿಗೆ ಆ ವಿಷಯ ತಿಳಿದುಬಿಟ್ಟು ಆತನು ಅಲ್ಲಿ ಲಾಜರನ ಸಮಾಧಿ ಹತ್ತಿರ ಹೋಗಿ ಆತನು ಅಲ್ಲಿ ಬಹಳ ದುಃಖಪಟ್ಟು ಕಣ್ಣೀರಿಟ್ಟನು. ಅವಾಗ ಲಾಜರನನ್ನು ಯೇಸು ಏನೆಂದು ಕರೆಯುತ್ತಾನೆ ಎಂದರೆ ಲಾಜರನೇ ಎದ್ದು ಬಾ ಎಂದು ಕರೆಯುತ್ತಾನೆ. ನಾವು ಇಲ್ಲಿ ನೋಡಿಕೊಳ್ಳುವುದು ಯೋಹಾನ 11:35. ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು. ಯಾಕೆ ದೇವರು ಇವನ ಮೇಲೆ ಎಷ್ಟು ಮಮತೆ ಇಟ್ಟಿದ್ದನು ಅಂದರೆ ದೇವರ ಸಂಗಡ ಇದ್ದು ಆತನ ಸಂಗಡ ಬೆಳೆದಿರುವ ವ್ಯಕ್ತಿ ಲಾಜರನಾಗಿರುತ್ತಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಆತನನ್ನು ತನ್ನ ಸ್ವಂತ ತಮ್ಮನಾಗಿ ನೋಡಿಕೊಳ್ಳುತ್ತಾನೆ. ಅದಕ್ಕೆ ದೇವರು ಅಲ್ಲಿ ಬಹಳ ಕಣ್ಣೀರು ಬಿಟ್ಟರು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಾಗೂ ಎರಡನೇ ಸತಿ ಪ್ರಾರ್ಥನೆ ಮಾಡುವಾಗ ಎರಡನೇ ಸತಿ ದುಃಖ ಪಡುವಾಗ ಯೇಸು ಯೆರೂಸಲೇಮನ್ನು ನೋಡಿ ಬಹಳ ದುಃಖ ಪಡುತ್ತಾನೆ. ಯಾಕೆಂದರೆ ಈ ಊರು ಹಾಳಾಗಿ ಹೋಗುತ್ತದೆ, ಇದರ ಮೇಲೆ ಕಲ್ಲು ಮೇಲೆ ಕಲ್ಲು ಕೂಡ ನಿಲ್ಲುವುದಿಲ್ಲ ಎಂದು ಈ
ಈ ಯೆರೂಸಲೇಮು ನಾಶವಾಗಿ ಹೋಗುತ್ತೆ ಎಂದು ಹೇಳಿ ಹೇಳಿ ಬಹಳ ದುಃಖಪಟ್ಟನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಹಾಗೂ ಯೇಸು ಸ್ವಾಮಿ ತಿರುಗಿತನು. ಆಮೇಲೆ ಮೂರನೇ ಸತಿ ಗೆತ್ಸೆಮನೆ ತೋಟದಲ್ಲಿ, ಇದು ಬಹಳ ಮುಖ್ಯವಾಗಿದ್ದದ್ದು, ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಬಹಳ ಒಂದು ದುಃಖವನ್ನು ಪಡ್ತಾನೆ, ಬಹಳ ದುಃಖ ಪಡುತ್ತಾನೆ. ಯಾಕೆಂದರೆ ಆತನು ತಪ್ಪೇ ಮಾಡಿಲ್ಲ, ಆತನು ಒಂದು ಶಿಲ್ಪೆ ಮರಣಕ್ಕೆ ಹೋಗ್ತೇನೆ. ಒಬ್ಬ ವ್ಯಕ್ತಿ ನಾಳೆ ಬೆಳಗ್ಗೆ ನಾನು ಶಿಲ್ಪೆ ಮರಣಕ್ಕೆ ಹೋಗುತ್ತೇನೆ, ನನ್ನ ಸತ್ತು ಹೋಗುತ್ತಾರೆ ಎಂದು ನೋಡುವಾಗ ಅವನ ರಾತ್ರಿ ಹೇಗೆ ಕಳೆಯುವನು? ಹಾಗಾಗಿ ಯೇಸು ಸ್ವಾಮಿ ಅಲ್ಲಿ ನಾನು ಬೆಳಗ್ಗೆ ಮುಂಜಾನೆ ಸಾಯುತ್ತೇನೆ ಎಂದು ಬಹಳ ದುಃಖಪಟ್ಟು ಎರಡನೇ ಸತಿ ಅಲ್ಲಿ ತಿರುಗಿ ಯೇಸು ತನ್ನ ಶಿಷ್ಯರ ಬಳಿಗೆ ಹೋದಾಗ ಶಿಷ್ಯರು ಯೇಸುವನ್ನು ಬಿಟ್ಟು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಅಲ್ಲಿ ನಿದ್ರೆ ಮಾಡುತ್ತಿದ್ದಾರೆ. ಯೇಸು ಸ್ವಾಮಿ ಅವಾಗ ಏನಂತ ಹೇಳ್ತಾನೆ, ಪೇತ್ರನೇ, ನೀನು ಒಂದು ಕಾಲವಾದರೂ ನನ್ನ ಜೊತೆ ನೀನು ಒಂದು ಕಾಲವಾದರೂ ಇರುವುದಕ್ಕಾಗದಿಲ್ವಾ ಎಂದು ಪ್ರಶ್ನಿಸಿದಾಗ, ಶೋಧನೆಗೊಳಗಾಗದಂತೆ ಬಿಡಿ, ನೀವು ಎಚ್ಚರವಿದ್ದು ಪ್ರಾರ್ಥಿಸಿರಿ ಎಂದು ಹೇಳಿಬಿಟ್ಟು ಮನಸ್ಸು ಸಿದ್ಧವಾಗಿದ್ದು ಸರಿ, ಆದರೆ ನನ್ನ ದೇಹ ಶಿಲುಬೆ ಮರಣಕ್ಕೆ ಇನ್ನೂ ಸಿದ್ಧವಾಗಿಲ್ಲ ಎಂದು ಹೇಳಿ ಯೇಸು ಸ್ವಾಮಿ ಎರಡನೇ ಸತಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ. ಏನೆಂದರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಸತಿ 42ನೇ ವಚನ. ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಾರಿದ್ದೇನು, ನೀವು ನನಗೆ ಕುಡಿಯುವುದಕ್ಕೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದ್ದ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಎರಡನೇ ಸತಿ ಪ್ರಾರ್ಥನೆ ಮಾಡುವ ಯೇಸು ಸ್ವಾಮಿ ಹೀಗೆಂದು ಪ್ರಾರ್ಥನೆ ಮಾಡಿದರು. ಏನೆಂದರೆ, ನನ್ನ ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ನಾನು ಶಿಲುಬೆ ಮರಣಕ್ಕೆ ಹೋಗುವಾಗ ನನ್ನ ದೇಹ ಇನ್ನೂ ಸಿದ್ಧವಾಗಿಲ್ಲ ಎಂದು ಪ್ರಾರ್ಥನೆ ಮಾಡಿದಾಗ, ತಿರುಗಿ ಯೇಸು ಶಿಷ್ಯರ ಬಳಿಗೆ ಬಂದಾಗ ಅವರು ಮತ್ತೆ ನಿದ್ರೆ ಮಾಡುವುದನ್ನು ಕಂಡು ಯೇಸು ಸ್ವಾಮಿ ಅವರನ್ನು ಏನು ಅನ್ನೋದಿಲ್ಲ. ತಿರುಗಿ ಯೇಸು ಕಳೆದಾಗಿ ಹಾಗೂ ಮೂರನೇ ಸತಿ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಪರಲೋಕದಿಂದ ದೂತರನ್ನು ಕಳಿಸಿ ಆತನನ್ನು ಬಲಪಡಿಸಿದರು ಎಂಬುದಾಗಿ ನೋಡುತ್ತೇವೆ. ನನಗೆ ಬಲಪಡಿಸಿದರು ಎಂಬುದಾಗಿ ನಾನು ನೋಡುವಾಗ ಆತನನ್ನು ಮುಟ್ಟಿದಾಗ ಆತನ ಮೈ ಮೇಲಿರುವ ಬೆಳಕು ಭೂಮಿ ಮೇಲೆ ದೊಡ್ಡ ರಕ್ತಕಣ್ಣಿಯಾಗೆ ಬೀಳುತ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೂ ಆಮೇಲೆ ಯೇಸು ಸ್ವಾಮಿ ಮೂರನೇ ಸತಿ ಪ್ರಾರ್ಥನೆ ಮಾಡಿ ಬಂದಾಗ ತನ್ನ ಶಿಷ್ಯರಿಗೆ ಹೇಳುತ್ತಾನೆ, ಶಿಷ್ಯರೇ ಎದ್ದೇಳಿರಿ, ಮನುಷ್ಯ ಕುಮಾರನನ್ನು ತೆಗೆದುಕೊಂಡು ಹೋಗುವ ಸಮಯ ಹತ್ತಿರ ಬಂದಿದೆ, ಅದಕ್ಕೆ ನೀವು ಎದ್ದೇಳಿರಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿದಾಗ ಆ ಗೆತ್ಸೆಮನೆ ತೋಟದಲ್ಲಿ ಒಂದು ಶಬ್ದ ಬರುತ್ತೆ. ಆ ಶಬ್ದವೇನೆಂದರೆ, ಆ ಶಬ್ದವು ಇಸ್ಕರಿಯೋತನು ಹಾಗೂ ಮಹಾಯಾಜಕರು ಹಾಗೂ ಸೈನಿಕರನ್ನು ಅವನು ಕರೆದುಕೊಂಡು ಬರುವಾಗ ಆತನ ಹಿಂದೆ ಮಹಾಯಾಜಕರು ಹಾಗೂ ಸೈನಿಕರು ಹಿಂದೆ ತನ್ನ ಜೊತೆ ಕತ್ತಿಯನ್ನು ಹಾಗೂ ಕೋಲನ್ನು ತೆಗೆದುಕೊಂಡು ಬರ್ತಾರೆ. ಆವಾಗ ಯೇಸುವಿನ ಎಲ್ಲ ಶಿಷ್ಯರು ಎದ್ದುಕೊಂಡು ನೋಡುತ್ತಿರುವಾಗ ಮಹಾಯಾಜಕರು ಕೇಳುತ್ತಾರೆ, ಇದರಲ್ಲಿ ನಿಜವಾದ ಯೇಸು ಸ್ವಾಮಿ ಯಾರು ಅಂತ ಕೇಳಿದಾಗ ಅವಾಗ ಯೂದನು ಏನು ಹೇಳುತ್ತಾನೆಂದರೆ, ನಾನು ಯಾರಿಗೆ ಮುಟ್ಟಿರುತ್ತೇನೆ ಅವನೇ ನಿಜವಾದ ಯೇಸು ಸ್ವಾಮಿ ಎಂದು ನಾವು ನೋಡಿಕೊಳ್ಳುತ್ತೇವೆ ಎಂದು ಯೂದನು ಹೇಳುತ್ತಿರುವಾಗ ಯೂದನಿಗೆ ಹೇಗೆ ಗೊತ್ತಿತ್ತು ಈ ಯೇಸು ಸ್ವಾಮಿ ಇಲ್ಲೇ ಗೆತ್ಸೆಮನೆ ತೋಟದಲ್ಲಿ ಇರುತ್ತಾನೆ, ಅವನು ಇಲ್ಲೇ ಪ್ರಾರ್ಥನೆ ಮಾಡುತ್ತಿದ್ದಾನೆ, ಇವನಿಗೆ ಹೇಗೆ ಗೊತ್ತು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಇಸ್ಕರಿಯೋತನು ಬೇರೆ ಯಾರು ಅಲ್ಲ, ದೇವರ ಸ್ವಂತ ಶಿಷ್ಯನಾಗಿರುವಂತದ್ದು ಅಂತ ಶಿಷ್ಯರಾಗಿದ್ದಾರೆ ಅಂತ ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದರಿಂದಾಗಿ ನಾವು ನೋಡಿಕೊಳ್ಳುವಾಗ ಆಮೇಲೆ ಇಸ್ಕರಿಯೋತನು
ಯೇಸುವಿಗೆ ಬುದ್ಧಿ ನೀಡುವುದಕ್ಕೆ ಬರುವಾಗ ಯೇಸು ಇಸ್ಕರಿಯೋತನಿಗೆ ಹೀಗೆಂದು ಪ್ರಶ್ನಿಸುತ್ತಾನೆ, ಏನೆಂದರೆ, ನೀನು ಮುದ್ದಿಟ್ಟು ಮನುಷ್ಯಕುಮಾರನನ್ನು ನೀನು ಹಿಡಿದುಕೊಡುವೆಯಾ ಎಂದು ಪ್ರಶ್ನಿಸಿದಾಗ ಇಸ್ಕರಿಯೋತನು ಯೇಸು ಸ್ವಾಮಿಗೆ ಮುದ್ದಿಟ್ಟು ನಮಸ್ಕರಿಸಿ, ಇವನೇ ನಿಜವಾದ ಯೇಸು ಕ್ರಿಸ್ತನು ಎಂದು ಮಹಾಯಾಜಕರಿಗೆ ಹಾಗೂ ಸೈನಿಕರಿಗೆ ತಿಳಿದುಕೊಡುತ್ತಾನೆ ಎಂದು ನಾವು ನೋಡಿಕೊಳ್ಳುತ್ತೇವೆ. ಹಾಗೂ ಪೇತ್ರನು ಸೈನಿಕರು ಅವನನ್ನು ಬಂಧಿಸುವುದಕ್ಕೆ ಬಂದಾಗ ಪೇತ್ರನು ತನ್ನ ಕಂಠದಲ್ಲಿರುವಂತಹ ಕತ್ತಿಯನ್ನು ತೆಗೆದುಬಿಟ್ಟು ಆತನ ಬಲಗೈಯ ಕಿವಿಯನ್ನು ಕತ್ತರಿಸಿದನು ಎಂದು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಕತ್ತರಿಸಿದಾಗ ಯೇಸು ಸ್ವಾಮಿ ಪೇತ್ರನಿಗೆ ಹೀಗೆ ಏನೆಂದರೆ, ಪೇತ್ರನೇ, ನಿನ್ನ ಕತ್ತಿಯನ್ನು ಹಿಂದಕ್ಕೆ ಕತ್ತಿ ಹಿಡಿದವರು ಕತ್ತಿಯಿಂದಲೇ ಸಾಯುವರು ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನಿಗೆ ಬರುತ್ತಾನೆ. ಆಮೇಲೆ ಯೇಸು ಸ್ವಾಮಿ ಆ ಸೈನಿಕನ ಕಿವಿಯನ್ನು ತೆಗೆದುಕೊಂಡು ಆತನಿಗೆ ಸ್ವಸ್ಥ ಮಾಡುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಒಬ್ಬರು ನಾಳೆ ಬೆಳಗ್ಗೆ ನಮಗೆ ಸಾಯಿಸುತ್ತಾರೆ, ಇವನೇ ನನಗೆ ಕೀಳಾಗ್ತಾನೆ ಅಂದ್ರೂ ದೇವರು ಅಷ್ಟು ಪ್ರೀತಿಯಾಗಿ ಅವನಿಗೆ ಏನು ಕೇಳು ಬಯಸಲಿಲ್ಲ. ಅವನು ಅಷ್ಟು ಕೇಳು ಮಾಡೋದಕ್ಕೆ ಬಂದಿರುವವರನ್ನು ಕೂಡ ಎಷ್ಟು ಕೇಳು ಮಾಡಿ ಬಂದರೂ ಕೂಡ ಅವರನ್ನು ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹಾಗೂ ಆಮೇಲೆ ಯೇಸು ಸ್ವಾಮಿಯನ್ನು ಮಹಾಯಾಜಕರು ಹಾಗೂ ಶಿಕ್ಷಕರು ಬಂಧಿಸಿದಾಗ ಆತನಿಗೆ ಆತನಿಗೆ ಹಿಂಸೆ ಕೊಡುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಹೇಗೆ ಹಿಂಸೆ ಕೊಡುತ್ತಾರೆ ಎಂಬುದಾಗಿ ನೋಡುವಾಗ ಆತನ ಕೊಂಡೊಯ್ದು ಆತನ ಮೈ ಮೇಲೆ ಉಗುಳೋದು, ಆತನಿಗೆ ಬೆತ್ತದಿಂದ ಉಳಿಯೋದು, ಆತನ ಕಣ್ಣ ಮೇಲೆ ಬಡ್ಡಿ ಕಟ್ಟಿ ಅವನಿಗೆ ತಲೆ ಮೇಲೆ ಭೂಮಿ, ನೀನು ನಿಜವಾದ ಮನುಷ್ಯಕುಮಾರನ ಅಲ್ಲವೇ, ನಿನಗೆ ಯಾರು ಹೊಡೆದರು ಹೇಳು ಎಂಬುದಾಗಿ ಹೇಳಿ ಪ್ರಶ್ನಿಸುತ್ತಾ ಹೀಗೆಂದು ಯೇಸು ಸ್ವಾಮಿಗೆ ಹಿಂಸೆ ಕೊಡುತ್ತಾರೆ. ರಾತ್ರಿಯೆಲ್ಲ ಆತನಿಗೆ ಹಿಂಸೆ ಪಡಿಸಿಬಿಟ್ಟು ಬೆಳಗ್ಗೆ ಆತನ ಮೇಲೆ ಅವನನ್ನು ಪಿಲಾತನ ಎಂಬ ರಾಜನ ಬಳಿಗೆ ಆತನನ್ನು ಕರೆದುಕೊಂಡು ಹೋಗುತ್ತಾರೆ. ಯಾರಿಗೆ ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಮಹಾಯಾಜಕರು ಹಾಗೂ ಸೈನಿಕರು ಆತನನ್ನು ಪಿಲಾತನ ಬಳಿಗೆ ಕರೆದುಕೊಂಡು ಹೋಗುವಾಗ ಪಿಲಾತನು ಇವನು ಏನು ಮಾಡಿದ್ದಾನೆ ಎಂದು ಕೇಳುವಾಗ ತನ್ನ ಸೈನಿಕರು ಏನೆಂದು ಹೇಳುತ್ತಾರೆ ಎಂಬುದಾಗಿ, ಇವನು ನಮ್ಮ ದೇವರನ್ನು ನಾವು ನಂಬುವ ದೇವರನ್ನು ಸುಳ್ಳು, ನನ್ನ ತಂದೆಯೇ ನಿಜವಾದ ದೇವರು, ನಾನೇ ನಿಜವಾದ ದೇವರು ಹೇಳುತ್ತಾ ಯೇಸು ಸ್ವಾಮಿಗೆ ಪಿಲಾತನ ಬಳಿಗೆ ಒಪ್ಪಿಸಿಕೊಟ್ಟಾಗ ಅವನ ಪಿಲಾತನು ಏನೆಂದು ಹೇಳುತ್ತೇನೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ನಾನು ಇವನನ್ನು ಹೊಡೆದು ಬಿಡುತ್ತೇನೆ, ಹಾಗೆ ನನ್ನ ಶಿಲ್ಪೆ ಮರಣ ಹಾಕೊಳ್ಳೋದಕ್ಕೆ ಇವನು ಏನು ತಪ್ಪು ಮಾಡಿಲ್ಲ, ಇವನ ಶಿಲ್ಪೆ ಮೇಲೆ ಸುಮ್ಮನೆ ಹಾಕೋದಕ್ಕೆ ಪಾಪ ನನ್ನ ಮೇಲೆ ಬರಬಾರ್ದಂತ ಆತನು ಕೈ ಕಳೆದುಕೊಂಡು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಆಮೇಲೆ ಸೈನಿಕರು ಆತನನ್ನು ಕರ್ಕೊಂಡು ಹೋಗಿ ಶಿಲುಬೆ ಮೇಲೆ ಹಾಕಿದಾಗ ಆತನು ಶಿಲುಬೆಯನ್ನು ಹೊತ್ತಿಕೊಂಡು ಹೋಗುವಾಗ ಆತನು ಎಷ್ಟು ಸಲ ಆ ಶಿಲುಬೆಯ ಭಾರವನ್ನು ಯೇಸು ಸ್ವಾಮಿಗೆ ತಡೆಯೋದಕ್ಕೆ ಆಗೋದಿಲ್ಲ. ಅದರಿಂದ ಯೇಸು ಸ್ವಾಮಿ ಆ ಶಿಲುಬೆಯನ್ನು ಹಿಡಿದುಕೊಂಡು 3 ಸತಿ ಬೀಳುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿಯನ್ನು ಗೊಲ್ಗೊಥಾ ಬೆಟ್ಟದ ಮೇಲೆ ಅಷ್ಟು ದೂರ ಅಷ್ಟು ಎತ್ತರ ಬೆಟ್ಟದ ಮೇಲೆ ಕರೆದುಕೊಂಡು ಒಂದು ಭಾರವಾದ ಶಿಲ್ಪೆಯನ್ನು ಕರೆದುಕೊಂಡು ಹೋಗುವಾಗ ದೇವರು ಅಲ್ಲಿ ಬಹಳ ದುಃಖಪಡುತ್ತಾನೆ. ಯಾಕೆಂದರೆ ಅವನು ಏನು ತಪ್ಪೆ ಮಾಡಿಲ್ಲ, ಆದರೂ ಅವನು ಶಿಕ್ಷೆ ಅನುಭವಿಸುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ ದೇವಜನರೇ. ಆಮೇಲೆ ಆತನಿಗೆ ಶಿಲ್ಬೆ ಮರಣಕ್ಕೆ ಹಾಕಿ